ಇತ್ತೀಚೆಗೆ ಗೋವಿನ ಕೆಚ್ಚಲು ಕೊಯ್ದ ಪ್ರಕರಣವು ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ಇಂತಹ ನೀಚ ಕೃತ್ಯವನ್ನ ಮಾಡಿದವರನ್ನ ಕೂಡಲೇ ಬಂಧಿಸಬೇಕು. ಬಂಧಿಸಿದವರ ಹಿಂದೆ ಯಾರೆಲ್ಲ ಇದ್ದಾರೆ ಎಂಬುದನ್ನು ಸರ್ಕಾರ ತಿಳಿದುಕೊಂಡು ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ದೊಡ್ಡ ಮಟ್ಟದ ಹೋರಾಟವನ್ನ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಮಾಡುತ್ತಿದೆ. ಅದೇ ರೀತಿಯಲ್ಲಿ ತುಮಕೂರಿನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಗೂ ಸಹ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಲಾಯಿತು. ಪ್ರತಿಭಟನೆಯ ಮಾಹಿತಿಯನ್ನ ತಿಳಿದ ಕೂಡಲೇ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದರು. ಇದರ ನಡುವೆಯೂ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಚಾಮರಾಜಪೇಟೆಯಲ್ಲಿ ಕರ್ಣ ಎಂಬ ಒಬ್ಬ ಬಡವನ ಮನೆಯ ಹಸುವನ್ನು ಕೆಚ್ಚಲು ಮತ್ತು ಮಚ್ಚಿನಿಂದ ಕಾಲಿಗೆ ಮಾರಕವಾಗಿ ಹಲ್ಲೆ ಮಾಡಿರುವಂಥ ಘಟನೆಯ ವಿರುದ್ಧ ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಒಬ್ಬ ಗೋಮಾತೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಾವು ಗೋಮಾತೆಯನ್ನು ದೇವ್ರ ಥರ ಪೂಜೆ ಮಾಡ್ತೇವೆ ಮತ್ತು ಅದು ನಮಗೆ ಅಮೃತವನ್ನು ಕೊಡುತ್ತೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯ ಪದೇ ಪದೇ ಘಟನೆಗಳು, ಅಂದರೆ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವಂಥ ರಾಜಕಾರಣವನ್ನು ಬಹಳ ವಿಜೃಂಭಣೆಯಿಂದ ಯಾವುದೇ ಒಂದು ಕಾನೂನಿಗೆ ಎದುರದಲೇ ಅಲ್ಪಸಂಖ್ಯಾತರು ಇವತ್ತು ಅಟ್ಟಹಾಸವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ಆಯುಷ್ಯು ಬಹಳ ಕಡಿಮೆ ಇದೆ. ಅಂದರೆ ಈ ಕರ್ನಾಟಕದ ಜನ ಈ ಒಂದು ತುಷ್ಟೀಕರಣ ರಾಜಕಾರಣಕ್ಕೆ ಬೇಸತ್ತು ನಲುಗೋಗ್ಬಿಟ್ಟಿದ್ದಾರೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಈ ಸರ್ಕಾರ ಯಾವತ್ತು ತೊಲಗುತ್ತೋ ಅಂತೇಳಿ ದಿನ ಬೆಳಗ್ಗೆ ಆದರೆ ಶಾಪ ಆಗ್ತಾ ಇದ್ದಾರೆ. ಡ್ಯಾನ್ಸ್ ಪ್ರಕಾರ ನೀವು ಇವತ್ತು ಕೆಲಸ ಮಾಡಿಸ್ತಾ ಇದ್ದೀರಾ. ನಾನು ಪೊಲೀಸ್ ಇಲಾಖೆಯವ್ರಿಗೂ ಹೇಳ್ತಾ ಇದ್ದೇನೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಇದು ಶಾಶ್ವತ ಅಲ್ಲ. ಯಾವತ್ತು ಬೇಕಾದರೂ ಈ ಸರ್ಕಾರ ಸಾಯ್ಬೋದು. ಆದರೆ ನಾನು ಪೊಲೀಸ್ ಇಲಾಖೆ ಅಂತ ಅಧಿಕಾರಿಗಳಿಗೆ ಹೇಳ್ತಿದ್ದೇನೆ, ಯಾರು ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ, ಯಾರು ಕಾನೂನನ್ನು ಕೈಗೆತ್ಕೊಳ್ತಾರೆ, ಯಾರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ, ಅವ್ರನ್ನ ಕಂಡಲ್ಲಿ ಗುಂಡಿ ಕೊಡಿಬೇಕು ಮತ್ತು ಕಾಲಿಗೆ ಗುಂಡಿ ಕೊಡೋದು ಅವರಿಗೆ ಭಯದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಇವತ್ತು ಗೋಮಾತೆಯಲ್ಲಿ ಆಗಿರುವಂಥ ಘಟನೆ ಇಡೀ ದೇಶ ಕಣಿಸೋವಂಥದ್ದು. ನಾನಿವತ್ತು ವಿನಂತಿ ಮಾಡ್ತಿದ್ದೇನೆ ಹೋಮ್ ಮಿನಿಸ್ಟ್ರಿಗೆ, ನೀವು ಈ ವಿಷಯವನ್ನು ಬಹಳ ಗಂಭೀರವಾಗಿ ತಗೊಂಡು ಯಾರು ತಪ್ಪಿಸ್ತರಿದ್ದಾರೆ ಅವ್ರನ್ನ ಒದ್ದು ಒಳಗಡೆ ಹಾಕ್ಸಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲೇ ಹೋಗ್ಲಿಕ್ಕೆ ತುಮಕೂರು ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ, ನಿಮ್ಮ ಕಾರ್ಗೆ ಅಡ್ಡಲಾಗಿ ನಿಂತ್ಕೊಳ್ತೇವೆ, ಯಾವುದೇ ಸಾರ್ವಜನಿಕ ಸಭೆಯನ್ನು ಮಾಡೋದಕ್ಕೆ ನಾವು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.